ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಅದೇ GT ವಿಡಿಯೋ ಮಾಡಿದ್ನಲ್ಲ ಸಂತೋಷ್ ಅಂತ ಅಂದ್ಬಿಟ್ಟು, ಅವ್ರದ್ದೇ ಗಾಡಿ ಇದೆಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಶಿಫ್ಟ್ ಕಾರು. ಇದ್ರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಅದೇ ನಾನು GTದು ವಿಡಿಯೋ ಮಾಡಿದ್ನಲ್ಲ ಕ್ರೋಮ್ ಕಲರು, ಅದು ಇವ್ರದ್ದೇ ಗಾಡಿ ಬಂದುಬಿಟ್ಟು. ಇವ್ರ ಹೆಸರು ಸಂತೋಷ್ ಅಂತ ಅಂದ್ಬಿಟ್ಟು. ಇವರು ಸಂತೋಷ್ ಅಂತ ಹೆಸರು ಕೇಳಿದ ತಕ್ಷಣ ನನಗೆ ಗೊತ್ತಾಗೋದು ನಮ್ಮ ಅಣ್ಣ ಒಬ್ಬ, ಅವನು ಸೇಮ್ ಸಂತೋಷ್ ಅಂತಲೇ ಹೆಸರು. ಅವನಿಗೂ ಹೆವಿ ಕಾರು ಬೈಕ್ ಹೆವಿ ಕ್ರೇಜು. ಇವ್ರಿಗೂ ಹಂಗೆ ಫುಲ್ಲು ಕ್ರೇಜು ಗಾಡಿದು. ಆ್ಯಂಡ್ ಅದೇ ಇನ್ನು ನಂದು ಈ ವ್ಲಾಗಲ್ಲಿ ಅಂದರೆ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಕಾರ್ ವಿಡಿಯೋ ಅಂತಂದರೆ ಇವ್ರದ್ದೇ ಬರ್ತಾ ಇರೋದು. ಯಾಕೆಂದರೆ ನಾನು 1K ಸಬ್ಸ್ಕ್ರೈಬರ್ಸ್ ಆಗೋ ತನಕ ನಾನು ಕಾರ್ ವೀಡಿಯೋಸ್ ಮಾಡಬಾರ್ದು ಅಂತಲೇ ಇದ್ದಿದ್ದು. ಬಟ್ ಈ ಕಾರ್ ನೋಡಿ ಸ್ಟಾರ್ಟಿಂಗ್ ಯಾವಾಗ ನಾನು ಕಾಲೇಜಿಗೆ ಬಂದಲ್ಲ ಅವಾಗಿಂದನೂ ನೋಡ್ತಾ ಇದ್ದೆ, ಕಾರ್ನ ಅಬ್ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ಕಾರ್ನ ಮಾತ್ರ ಹೆವಿ ಒಂಥರ ನನಗೆ ಅಂದರೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸಖತ್ ಇನ್ನೂ ಒಳ್ಳೆ ಹೊಸ ಕಾರೇನೋ ಅನ್ಬೇಕು ಆ ಥರ ಇಟ್ಕೊಂಡಿದ್ದಾರೆ. ಆ್ಯಂಡ್ ಒಳ್ಳೆ ಮಾಡಿಫೈ ಮಾಡಿಸಿದ್ದಾರೆ. ಅಂದರೆ ತುಂಬಾ ಮಾಡಿಫೈ ಮಾಡಿಸಿಲ್ಲ, ತುಂಬ ಗಾಡಿನೂ ಹಂಗೆ ಇಟ್ಕೊಂಡಿಲ್ಲ. ಒಂದು ನೋಡಿದರೆ ಹಿಂಗೆ ಒಂಥರ ಅಟ್ರಾಕ್ಷನ್ ಗ್ರ್ಯಾಬರ್ ಥರ ಇರಬೇಕು. ಸಖತ್ತಾಗಿದೆ ಗಾಡಿ ನೋಡೋದಕ್ಕೆ. ನಿಮಗೆ ಒಂದೊಂದಾಗಿ ತಿಳಿಸಿ ಬರ್ತೀನಿ ಬನ್ನಿ. ನೋಡಿದ್ರು ಕಾರ್ ಈ ಥರ ಇದೆ, ಶಿಫ್ಟು VXI. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಇದೆ ಗಾಡಿ, ಇದೇ ಥರ ಗಾಡಿ. ಬಟ್ ಇದು Gen 3, ಬಟ್ ಇದು Gen 2. ಐ ಥಿಂಕ್ Gen 2 Gen 1 ಇದೆ. ಬಟ್ ಇವರು ಸ್ವಲ್ಪ ಕ್ರೇಜಿಯಾಗಿ ಮಾಡಿಫೈ ಮಾಡಿಸಿದ್ದಾರೆ. ಬ್ಲ್ಯಾಕ್ ಟಿಂಟ್ ಎಲ್ಲ ಮಾಡಿಸ್ಬಿಟ್ಟು. ಇದು ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದಾರೆ ಗಾಡಿ ಒಳಗಡೆ. ಇದು ಬಂದುಬಿಟ್ಟು ನಮ್ಮ ಕಾರು ನೋಡ್ತಾ ಇರ್ಬೋದು, ಸಿಂಪಲಾಗಿ ಮಾಡಿಫೈ ಮಾಡಿಸಿದ್ದಾರೆ. ಈ ಸೈಡಿಂದ ನಿಮಗೆ ಲುಕ್ಕಲ್ಲಿ ಗೊತ್ತಾಗಲ್ಲ, ಈ ಸೈಡ್ ತೋರಿಸ್ತೀನಿ ನಿಮಗೆ. ಝೋರೋ ಅಲ್ಲ ಬರೋದು, ಝೋರೋದು ಏನಂತ ಬರೋದಕ್ಕೆ ಸ್ಟಿಕ್ಕರಿಂಗ ಆ್ಯನಿಮೆ ಇದನ್ನು ಮಾಡಿಸಿರೋದು. ಸಾಕಾಗಿದೆ ಮಾತ್ರ. ಇದರಲ್ಲಿ ನೀವು ಡೀಪಾಗಿ ಒಂದು ಅಬ್ಸರ್ವ್ ಮಾಡಿದರೆ ಒಂದು ನಂಬರ್ ಕಾಣಿಸುತ್ತೆ ನಿಮಗೆ. ಅದು ಲಾಸ್ಟಲ್ಲಿ ಹೇಳ್ತೀನಿ ಯಾವ ನಂಬರ್ ಅಂತಂದ್ಬಿಟ್ಟು, ಗೊತ್ತಾದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ನಂಬರ್ ಪ್ಲೇಟು ನೋಡ್ಕೊಂಬಿಡ್ರಿ, ಇವಾಗಲೇ ನಂಬರ್ ಪ್ಲೇಟ್ ನೋಡ್ಕೊಳ್ರಿ, ಆಮೇಲೆ ಅದ್ರದ್ದು ಏನು ನಂಬರ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಂಬರ್ ಪ್ಲೇಟ್ದು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಅವ್ರದ್ದು ನಂಬರ್ ಪ್ಲೇಟ್ಸ್ದೇ ಒಂದು ಕ್ರೇಜ್ ಇದೆ. ಅವ್ರ ಮನೇಲಿರೋ ಎಲ್ಲ ಗಾಡಿಗಳಿಗೂ 7722 ನಂಬರ್ ಇರೋದು. ಆ್ಯಂಡ್ ಗಾಡಿ ಸ್ಪೆಸಿಫಿಕೇಷನ್ನು ಇಂಟೀರಿಯರ್ ಆಮೇಲೆ ತೋರಿಸ್ತೀನಿ. ಎಕ್ಸ್ಟೀರಿಯರ್ ನೀವು ಗಾಡಿ ನೋಡ್ತೀರ ಅಂತಂದರೆ ವೀಲ್ಸ್ ಚೇಂಜ್ ಇದೆ. ಅಂದರೆ ಇದು ಬಂದುಬಿಟ್ಟು ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಹಿಂದಗಡೆ ಸ್ಪಾಯ್ಲರು ಆ್ಯಂಡ್ ಬ್ರೇಕ್ ಲೈಟ್ಸು. ಆ್ಯಂಡ್ ಫ್ರಂಟಲ್ಲಿ ಏನಾದ್ರು ಲೈಟ್ ಚೇಂಜ್ ಮಾಡಿಸಿದ್ದೀರಾ? ಪ್ರೊಜೆಕ್ಟರ್ ಹಾಕಿರೋದಲ್ಲ, ಟಾಪ್ ಎಂಡ್ ಗಾಡಿ ಇದು. ಓಕೆ, ಟಾಪ್ ಎಂಡ್ ಮಿಡ್ ಎಂಡ್ ಹಾಕೊಂಡಿರೋದು. ಆಕ್ಚುಲಿ ನಾನು ತಗೊಂಡಿರೋದು ಮಿಡ್ ಎಂಡ್ ಗಾಡಿ ಇದು. ಮಿಡ್ ಎಂಡ್ ಮಾಡಿ ನನಗೆ ಏನೇನು ಬೇಕು ನೀವು ಮಾಡಿಸ್ಕೊಂಡಿರೋದಾ? ಓಕೆ. ಫ್ರಂಟಲ್ಲಿ ಪ್ರೊಜೆಕ್ಟರ್ ಲೈಟ್ ಬರುತ್ತೆ. ಆ್ಯಂಡ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೆಳಗಿರುತ್ತೆ. ಆ್ಯಂಡ್ ಫ್ರಂಟಲ್ಲಿ S ಅಂತ ಸಿಂಬಲ್ ಬರುತ್ತಲ್ಲ, ಮಾರುತಿ ಸುಜುಕಿದು, ಅದಿಲ್ಲ, ಅದನ್ನು ತೆಗ್ಸಿರೋದು. ಆ್ಯಂಡ್ ಗ್ರಿಲ್ಸು ಫುಲ್ ಚೇಂಜ್ ಬರುತ್ತೆ. ಆಮೇಲೆ ಸೈಡಲ್ಲಿ ನೋಡ್ತೀರ ಅಂತಂದರೆ ನಿಮಗೆ MRFದು ಯಾವುದಿದು Z ಸ್ಪೋರ್ಟ್ ಅಂತ ಅಂದ್ಬಿಟ್ಟು 205/55 ಇದು ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಸೇಮ್ 4 ಕಡೆ ಸೇಮ್ ಇಂಚು ಅಲಾಯ್ ವೀಲ್ಸು. ಆ್ಯಂಡ್ ಬ್ಯಾಕಲ್ಲಿ ನೀವು ಫುಲ್ಲು ಬ್ಲ್ಯಾಕ್, ಹಿಂದಗಡೆ ಇದು ಗ್ಲಾಸ್ ಬಂದುಬಿಟ್ಟು ನಿಮಗೆ ಫುಲ್ ಟಿಂಟ್ ಮಾಡಿಸಿರೋದು ಬ್ಲ್ಯಾಕ್ ಕಲರು. ಆ್ಯಂಡ್ ಆಮೇಲೆ ಬ್ರೇಕ್ ಲೈಟ್ಸು ನೀವು ನೋಡ್ಬೋದು, ಫುಲ್ ಸಾಕಾಗಿದೆ. ಆಮೇಲೆ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿದ ಮೇಲೆ ತೋರಿಸ್ತೀನಿ ಲೈಟ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಮೇಲೆ ನಿಮಗೆ ಸ್ಪಾಯ್ಲರ್ ಚೇಂಜ್ ಬರುತ್ತೆ. ಆ್ಯಂಡ್ ಇದು ಹೆವಿ ಗೇಜ್ ಇದೆ, ಇದು ಸಖತ್ ಗೇಜ್ ಇದೆ. ಬೇರೆ ಗಾಡಿಗಳೆಲ್ಲ ನೋಡಿದ್ದೀನಿ ನಾನು, ಈ ಥರ ಸಿಂಪಲ್ ಹಾಕ್ಸಿರ್ತಾರೆ. ಇದು ಹೆವಿ ಗೇಜ್ ಇದೆ. ಅದು ಬಿಟ್ಟರೆ ನಿಮಗೆ ಮೇಯ್ನಾಗಿ ಚೆನ್ನಾಗಿ ಕಾಣ್ತಾ ಇರೋದು ಅಂತಂದರೆ ಈ ಸೈಡು ಝೋರೋ. ಆ್ಯಂಡ್ ಯಾರ್ಯಾರು ಆ್ಯನಿಮಲ್ ಲವರ್ಸ್ ಇದ್ದೀರಾ ಅವರು ಕಮೆಂಟ್ ಮಾಡಿರಿ. ಆಮೇಲೆ ಇದರಲ್ಲಿ ಕ್ಯಾಪ್ ಸೈಡ್ ಅಂದರೆ ಮಿರರ್ದು ಏನಂತ ಬರೋ ಇದಕ್ಕೆ, ಬ್ಯಾಟ್ಮ್ಯಾನ್ ಕ್ಯಾಪ್ ಅಂತನಾ? ಓಕೆ, ಬ್ಯಾಟ್ಮ್ಯಾನ್ ಮಿರರ್ ಕ್ಯಾಪ್ ಅಂತೆ. ಅದೇ ಲುಕ್ಕಾಗಿ ಕಾಣ್ತಾ ಇರೋದು ಕ್ರೇಜಿಯಾಗಿ. ಅಂದರೆ ಫ್ರಂಟಿಂದ ನೋಡಿದ್ರೆ ಅದು ಏನು ಈ ಚೂಪ್ ಇದೆಯಲ್ಲ, ಇದೊಂದು ಭಾಗ ಸಗದಾಗ ಕಾಣುತ್ತೆ ಗಾಡಿ. ಆಮೇಲೆ ಬಿಟ್ಟರೆ ನಿಮಗೆ ಹೊರಗಡೆಯಿಂದ ಬೇರೆ ಏನೂ ಕಾಣಿಸಲ್ಲ, ಅಂದರೆ ಮಾಡಿಫೈ ಮಾಡಿಸಿರೋದು ಇಷ್ಟೇ. ಬಟ್ ಇಂಟೀರಿಯರ್ ನೋಡಿದರೆ ನೀವು ಫಿದಾಗಿ ಹೋಗ್ಬಿಡ್ತೀರಾ. ಆ್ಯಂಡ್ ವೀಲ್ಸಲ್ಲಿ ಒಳಗಡೆ ನೋಡ್ಬೋದು ನೀವು, ಇದು ಹಿಂದಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಒಳಗಡೆ ಇದು ಪೇಂಟ್ ಮಾಡಿಸಿರೋದಲ್ವ, ಪೇಂಟ್ ಮಾಡಿಸಿರೋದು ರೆಡ್ಗೂ ಮತ್ತು ಈ ಸಿಲ್ವರ್ಗೂ ಆ್ಯಂಡ್ ಈ ಬ್ಲ್ಯಾಕ್ಗೂ ಸಖತ್ ಮ್ಯಾಚಿಂಗ್ ಆಗಿದೆ. ಆ್ಯಂಡ್ ಫ್ರಂಟಲ್ಲೂ ಇಟ್ಕೊಬೇಕು, ಫ್ರಂಟಲ್ಲೂ ಅಷ್ಟೇ. ಇಲ್ಲಿ ನೋಡ್ಬೋದು, ಇಲ್ಲಿ ABSದು ಸಕ್ಕತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಇದು ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿಸಿದ್ರೆ ಇದರಲ್ಲಿ ಇದು ಬರುತ್ತೆ ಗೊತ್ತಾ, ಯೆಲ್ಲೋ ಕಲರ್ ಓಡಿಸ್ತಾರೋ, ಅದೊಂದು ಹಾಕ್ಸ್ಬಿಟ್ರೆ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ನೋಡ್ಬೋದು ನೀವು, ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಇದರಲ್ಲೂ ಕ್ಯಾಪ್ ಬೇರೆ ಹಾಕ್ಸಿದ್ದಾರೆ. ಯಾವ್ದು ಇದು ಎಂಥದ್ದು MRF ಅಲ್ವಾ ಟೈರು? ಓಕೆ, MRF ಟೈರು ಈ ಥರ ಕಾಣಿಸುತ್ತೆ ನೋಡೋದಕ್ಕೆ ನಿಮಗೆ ಎಕ್ಸ್ಟೀರಿಯರು. ಆ್ಯಂಡ್ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಸ್ಪೆಸಿಫಿಕೇಷನ್ ಅಂದರೆ ಈ ಒಂದು ಸ್ಪೆಸಿಫಿಕ್ಕಾಗಿ ಗಾಡೀಲಿ ಏನಿದೆಯಲ್ಲ, ಅದು ಬಂದುಬಿಟ್ಟು ನಿಮಗೆ ಅದೇ ಹೇಳಿದ್ನಲ್ಲ, ಅದು ಸೆಕೆಂಡ್ ಜನ್ ಗಾಡಿ, ಥರ್ಡ್ ಜನ್ ಗಾಡೀಲಿ ಇದು ಕೂಪೆ ಡೋರ್ಸ್ ಅಂತ ಬರುತ್ತೆ. ನಾನು ನಿನ್ನೆ ನೋಡಿದೆ ವೀಡಿಯೋ. ಇದು ಏನಂತಾರೆ ಬ್ರೋ ಇದಕ್ಕೆ, ಇನ್ವಿಸಿಬಲ್ ಡೋರ್ ಲಾಕ್ ಅಂತ ಏನೋ ಹೇಳ್ತಾರೆ. ಅಂದರೆ ಕಾಣಲ್ಲ, ಇದು ಹಿಂದಗಡೆ ಎಲ್ಲಿ ಅಂತ ಹುಡುಕಬೇಕು, ಬಟ್ ಈ ಜಾಗದಲ್ಲಿ ಇರುತ್ತೆ. ಅದಕ್ಕೆ ಕೂಪೆ ಡೋರ್ಸ್ ಅಂತ ಏನೋ ಕರೀತಾರೆ.
ಕೂಪೆ ಲಾಕ್ ಅಂತಂದ್ಬಿಟ್ಟು. ಆ್ಯಂಡ್ ಇಂಟೀರಿಯರ್ ನೀವು ನೋಡ್ಬೋದು. ಗಾಡಿ ಒಳಗಡೆಯಿಂದ ನೋಡಿದರೆ ನಿಮಗೆ ಹೆಂಗೆ ಕಾಣುತ್ತೆ ನೋಡಿ. ಅಂದರೆ ಈ ಗಾಡೀಲಿ ಒಳಗಡೆ ಕೂತ್ಕೊಂಡ್ರೆ ಒಂದು ಸ್ಮೆಲ್ ಬರುತ್ತೆ ನೋಡಿರಿ. ಆ ಫೀಲು ನೀವು ಎಷ್ಟೇ ಕೋಟಿ ಕೊಟ್ಟರು ಪರ್ಫ್ಯೂಮ್ ಮಾಡಿಸಿದ್ರು ಅಷ್ಟು ಫೀಲ್ ಬರೋಲ್ಲ, ಆ ಥರ ಇರುತ್ತೆ ಫೀಲು. ಆ್ಯಂಡ್ ನಿಮ್ಗೆ ಇಲ್ಲಿ ಡ್ಯಾಶ್ ನೋಡ್ಬೋದು. ಬ್ರೋ ಆನ್ ಮಾಡ್ಬೋದು ಇದು. ಇಲ್ಲಿ ಡ್ಯಾಶ್ ಬೋರ್ಡ್ ಇಲ್ಲಿ ಈ ಥರ ಗ್ಲೌಸು, ಒಳ್ಳೆ ಸ್ಪೇಸ್ ಇದೆ ಫ್ರಂಟಲ್ಲಿ. ಆ್ಯಂಡ್ ಇದರಲ್ಲಿ ಬ್ರೋ ಇದೆಲ್ಲ ಚೇಂಜ್ ಮಾಡ್ತಿರೋದ? ಇದು ಇನ್ನು ಬಂದಿರೋದು ಈ ಥರ, ಇದು ಬಂದಿರೋದು ಈ ಥರನಾ? ಅದಕ್ಕೆ ನಾನು ಸೀಟ್ ಮ್ಯಾಚ್ ಮಾಡಿಸಿ. ಓಕೆ ಸೀಟ್ ಮ್ಯಾಚಿಂಗ್. ಇದು ಸೀಟ್ ಬಂದುಬಿಟ್ಟು ಲೆದರ್ ಸೀಟು, ಲೆದರ್ ಕವರಿಂಗ್ ಸೀಟು, ಒಳ್ಳೆ ಕಂಫರ್ಟ್ ಇದೆ. ಆ್ಯಂಡ್ ಇದರಲ್ಲಿ ಏನಿದೆ ಅಲ್ಲ, ಇದು ಈ ಶೇಪ್ ಕಾಣ್ತಾ ಇದೆ ನೋಡಿ ನಿಮಗೆ. ಒಂಥರ ಯಾರೋ ಹಿಂದ್ಗಡೆಯಿಂದ ತಪ್ಕೊಂಡಿರೋ ಥರ ಫೀಲ್ ಬರುತ್ತೆ, ಒಂದು ಕಂಫರ್ಟ್ ಕೊಡುತ್ತೆ. ಆಮೇಲೆ ಇದು ಯಾವ್ದು ಬ್ರೋ ಇದು ಎಂಥದ್ದು ಹೇಳಿದ್ರೆ ಡೈಮಂಡ್ 4K ಅಂತಂದ್ಬಿಟ್ಟು ಸ್ಕ್ರೀನು. ಟಚ್ ಮಾತ್ರ ಸಖತ್ತು ಸ್ಮೂತಾಗಿದೆ. ಏನಾದರೂ ಓಪನ್ ಮಾಡಿಬ್ರೋ ಹೇಳ್ತೀನಿ. ಓಕೆ ಯೂಟ್ಯೂಬು, ಕ್ರೋಮು, ನೆಟ್ಫ್ಲಿಕ್ಸು, ಜಿಯೋ ಹಾಟ್ಸ್ಟಾರು, ಗ್ಯಾಲರಿ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಎಲ್ಲ ಇರುತ್ತೆ. ಆ್ಯಂಡ್ ನೋಡೋದಕ್ಕೆ ಒಳ್ಳೆ ಪ್ರೀಮಿಯಮ್ ಆಗಿದೆ ಗುರು, ಸಕ್ಕತ್ತಾಗಿದೆ ಮಾತ್ರ. ಅದು ಬಿಟ್ಟರೆ ನಮಗೆ AC ವೆಂಟ್ಸ್ ಬರುತ್ತೆ. ಮತ್ತು ಗಾಡಿಯಲ್ಲಿ ಗೇರು 5 ಗೇರ್ ಇದೆ ಆ್ಯಂಡ್ ರಿವರ್ಸ್ ಒಂದು. ಅದು ಬಿಟ್ಟರೆ ನಿಮಗೆ ಬೇರೆ ಏನೂ ನೋಡೋದಕ್ಕೆ ಸಿಗೋಲ್ಲ. ಆ್ಯಂಡ್ ಒಳಗಡೆ ಇಬ್ಬರು ಎಷ್ಟು ವರ್ಷ ಆಯ್ತು ಬರೋ ಗಾಡಿ ತೊಗೊಂಡು? 3.5 ಇಯರ್ಸ್ ಆದರೂ ಗಾಡೀಲಿ ಒಂದು ಚೂರು ನೀವು ಸ್ಕ್ರ್ಯಾಚ್ ನೋಡೋಕ್ಕೆ ಸಿಗೋಲ್ಲ, ಹಂಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇದರಲ್ಲೇ ನೋಡ್ಕೋಬೋದಿತ್ತು, ಅದು GT ವಿಡಿಯೋ ಮಾಡಿದ್ನಲ್ಲ ಅದರಲ್ಲೇ ನೀವು ನೋಡ್ಬೋದಿತ್ತು ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಬ್ರೋ ಅಂತಂದರೆ. ಇವತ್ತು ಬೆಳಗ್ಗೆ ವೀಡಿಯೋ ಮಾಡ್ತೇನೆ ಬ್ರೋ ಅನ್ನೋದಕ್ಕೆ ಬ್ರೋ 1 ನಿಮಿಷ ಗಾಡಿ ಕ್ಲೀನ್ ಮಾಡಿಬಿಡ್ತೀನಿ ಅಂದರೆ ಅದೊಂದು ಕ್ವಾಲಿಟಿ ಕೊಡಬೇಕು. ವೀಡಿಯೋ ಮಾಡಿದರೆ ಗಾಡಿ ಚೆನ್ನಾಗಿರಬೇಕು. ಗಾಡಿ ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿ ಕಾಣ್ತೀವಿ. ಈ ಸ್ಮೆಲ್ಲು ಅಂತಂದ್ರೆ ನನ್ನ ಫ್ರೆಂಡ್ಸ್ಗೂ ಕ್ರೆಡಿಟ್ ಕೊಡಬೇಕು. ಯಾಕಂದ್ರೆ ಅವರು ಪಾಪ ಅಡ್ಜಸ್ಟ್ ಮಾಡ್ಕೋತಾರೆ ಕಾರ್ಗಳಲ್ಲಿ ಹೋಗೋ ಟೈಮಲ್ಲಿ, ಒಂದು ಸ್ಮೋಕ್ ಮಾಡೋದಾಗ್ಲಿ, ಡ್ರಿಂಕ್ಸ್ ಮಾಡೋದಾಗ್ಲಿ. ಬಟ್ ಅವರು ಕೋಆಪರೇಟ್ ಮಾಡ್ತಾರೆ, ನಮ್ಗೆ ಕೇಳ್ತಾರೆ ನಮ್ಮ ಮಾತು. ಅಂಡ್ ಅದೆಲ್ಲ ಮಾಡ್ಲೂಬಾರ್ದು ಬ್ರೋ. ಮಾಡಿದ್ರೆ ಒಂಥರ ಹಿಂಸೆ, ಗಾಡಿ ಓಡಿಸೋರಿಗೆ ಹಿಂಸೆ, ಮತ್ತು ಬೇರೆ ಯಾರು ಬಂದು ಕುತ್ಕೋಬೇಕು ಅಂತಂದ್ರೆ ಅವ್ರಿಗೂ ಒಂಥರ ಹಿಂಸೆ ಇರುತ್ತೆ. ಇದೇ ಬ್ರೋ ಇದು ಮೈಕಾ. ಸೊ ಇದು ಇದಕ್ಕೋಸ್ಕರ ನಾನು ಆಡಿಯೋ ಅಪ್ಗ್ರೇಡ್ ಮಾಡ್ಕೊಂಡಿರೋದು, ಕ್ಲಾರಿಟಿ ಆಗಿರ್ಲಿ ಅಂತ. ಮಾತಾಡೋ ಟೈಮಲ್ಲಿ ಕಾಲ್ ಪಿಕ್ ಮಾಡಿ. ಓಕೆ, ಅಂದ್ರೆ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸುತ್ತೆ, ಅವ್ರಿಗೆ ಕೇಳಿಸುತ್ತೆ. ನೀವು ಫೋನ್ ತೆಗೆದು ಮಾತಾಡೋಕ್ಕಿಂತ ಹಿಂಗೆ ಆನ್ ಮಾಡ್ಕೊಂಡು ಮಾತಾಡಬಹುದು. ಸೊ ದಟ್ ಇಲ್ಲಿ ಕೂತ್ಕೊಂಡು ಹಿಂದೆ ಇರೋರು ಮಾತಾಡಿದ್ರು ನೀಟಾಗಿ ಕೇಳಿಸುತ್ತೆ. ಓಕೆ ನಾನು ಒಬ್ಬನೇ ಮಾತಾಡೋದ್ಕಿಂತ ಹಿಂದೆ ಇರೋರು ರೆಸ್ಪಾಂಡ್ ಮಾಡಿದ್ರೆ ಅವ್ರು ಕರೆಕ್ಟಾಗಿ ಕೇಳುತ್ತೆ. ಅವಾಗ ಸಾಕಾಗಿದೆ. ಬಿಟ್ರೆ ಗಾಡಿ ಎಷ್ಟು ಹೊಡಿದೆ ಬ್ರೋ? ಗಾಡಿ ಇವಾಗ 29,236 ಹೊಡಿದೆ. ಬಟ್ ಅಷ್ಟು ಓಡಿದ್ರೋ ಗಾಡಿ ನಿಮಗೆ ಒಳ್ಳೆ ಸಖತ್ ಕಂಡೀಷನಲ್ಲಿದೆ. ಮತ್ತು ಇದು ಗಾಡಿ ಯಾರನ್ನೂ ಕೊಡೋದಿಲ್ಲ, ಗಾಡಿ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಗಾಡಿನ. ಮತ್ತು ಇಲ್ಲಿ ನೋಡ್ಬೋದು ಆ್ಯಂಬಿಯನ್ಸ್ ಲೈಟ್ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ. ಇದು ಆ್ಯಂಬಿಯನ್ಸ್ ಲೈಟ್ ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಆ್ಯಂಡ್ ಬ್ಯಾಕಲ್ಲಿ ತೋರಿಸ್ತೀನಿ ನಿಮಗೆ. ಒಳ್ಳೆ ಕಂಫರ್ಟ್ ಇದೆ ಗಾಡಿ ಕುತ್ಕೊಳೋದಕ್ಕೆ. ಆ್ಯಂಡ್ ಹಿಂದಗಡೆ ಕುತ್ಕೊಳೋದಕ್ಕೆ ಒಳ್ಳೆ ಕಂಫರ್ಟ್ ಇದೆ. ಅಂದರೆ ಈ ಸೀಟು ಇದೇನು ಫೀಲ್ ಕೊಡ್ತಾ ಇದೆ ನೋಡ್ರಿ. ಅಂದರೆ ಅಂಡರ್ ಥೈ ಸಪೋರ್ಟ್ ಇರ್ಬೋದು, ಮತ್ತು ಹಿಂದಗಡೆ ಕುತ್ಕೊಳ್ಳೋಕ್ಕೆ ಸಖತ್ ಕಂಫರ್ಟ್ ಇದೆ. ಇದರಲ್ಲಿ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಗಾಡಿ ಬರುತ್ತೆ, ಪೆಟ್ರೋಲ್ ಗಾಡಿ ಇದು. ಅದು ಬಿಟ್ಟರೆ ನಿಮಗೆ 84 BHP ಆ್ಯಂಡ್ 84 BHP ಆ್ಯಂಡ್ 112 Nm ಟಾರ್ಕ್ ಏನೋ ಬರುತ್ತೆ. ಗಾಡಿ ಇಂಜಿನ್ ನೋಡ್ಬೋದು ನೀವು. ಆ್ಯಂಡ್ ಇದರಲ್ಲಿ ಏನಂಬರು ಇದು ರ್ಯಾಟ್ ಅಟ್ಯಾಕ್ ಅಂತನಾ ಈ ಸೌಂಡು. ನಾವು ಡೈಲಿ ಮಲ್ಕೋಬೇಕಾದ್ರೆ ಅಯ್ಯೋ ಅಂತ ಹೇಳಿದೆ. ಅಂದರೆ ಪಾರ್ಕಿಂಗ್ ಲಾಟಲ್ಲೇ ನಮ್ಮದು ಇದು ಅಟ್ಯಾಚ್ ಇರೋದು, ನಮ್ಮ ರೂಮ್ ಹುಡುಗರದು. ಆ್ಯಂಡ್ ಇದರಲ್ಲಿ ಆಫ್ ಆನ್ ಮಾಡ್ಕೋಬೋದು. ಇಲ್ಲೇ ಸ್ವಿಚ್ ಕೊಟ್ಟಿದ್ದಾರೆ. ಇದೆಷ್ಟಾಗ ಬ್ರೋ ಹಾಕ್ಸೋದಿಗೆ? ಬ್ರೋ ಇದು 4,000 ಆಯಿತು. 4,000 ಆಗುತ್ತಾ? ಓಕೆ. ಆ್ಯಂಡ್ ಪ್ರೈಸ್ ಬಗ್ಗೆ ನಾನು ಹೇಳಿಲ್ಲ, ಪ್ರೈಸ್ ಎಷ್ಟಾಯಿತು ಅಂತ ಇವಾಗ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಇಂಜಿನ್ ನೋಡ್ಕೋಬೋದು. ಅದೇ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಮಿಡ್ ವೇರಿಯಂಟು ಮತ್ತು ಹೈಬ್ರಿಡ್ ವೇರಿಯಂಟು ಮತ್ತು ಡೀಸೆಲ್ ಇಂಜಿನು. ಮತ್ತು ನೀವು ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ಅಂತಂದರೆ ಗ್ಯಾಸ್ ಹಾಕ್ಸ್ಕೋಬೋದು. ಎಲ್ಲ ಸೂಟ್ ಆಗಲ್ಲ ನಮಗೆ, ಪೆಟ್ರೋಲು ಇಲ್ಲ ಡೀಸೆಲ್ ಇರಬೇಕು. ಹಂಗಿದ್ರೆ ಗಾಡಿ ಓಡ್ಸೋಕೆ ಮಜಾ. ಮತ್ತು ಆಟೋಮೆಟಿಕ್ ಬೇರೆ ಬರುತ್ತೆ ಇದರಲ್ಲಿ, ಆಟೋಮೆಟಿಕ್ಕು. ಆಮೇಲೆ ಇದರಲ್ಲಿ ಇದು ಮ್ಯಾನ್ಯುವಲ್ ಅಲ್ಲ ಬರೋ, ಇದು ಮ್ಯಾನ್ಯುವಲ್ ಬರುತ್ತೆ 5 ಸ್ಪೀಡು. ಆಟೋಮೆಟಿಕ್ಕು ಬೆಂಗಳೂರಲ್ಲಿ ಓಡಿಸೋದಕ್ಕೆ ಚೆನ್ನಾಗಿ, ಹೊರಗಡೆ ತೊಗೊಂಡೋದ್ರೆ ಅದು ಆಟೋಮೆಟಿಕ್ಕು ಬೋರಿಂಗ್ ಆಗಿಬಿಡುತ್ತೆ ನಮಗೆ ಗಾಡಿ ಓಡಿಸೋದಕ್ಕೆ. ಹೈವೇಲಾದರೆ ಹೌದೌದು, ನಾವು ಗಾಡಿ ಹೇಳ್ದಂಗೆ ಕೇಳಬಾರ್ದು, ಗಾಡಿ ನಾವು ಹೇಳ್ದಂಗೆ ಕೇಳಬೇಕು. ಅದು ಕರೆಕ್ಟ್. ಅದು ಬನ್ನಿ ಗಾಡಿಗೆ ಎಷ್ಟೆಷ್ಟು ಕಾಸ್ಟ್ ಆಯಿತು, ಗಾಡಿ ತೊಗೊಂಡಾಗ ಎಷ್ಟಿತ್ತು, ಆ್ಯಂಡ್ ಗಾಡಿ ಅದ್ರ ಮೇಲೆ ಎಷ್ಟು ಅಮೌಂಟ್ ಹಾಕಿ ಎಷ್ಟು ಮಾಡಿಫೈ ಮಾಡಿಸಿ ಎಷ್ಟು ಅಮೌಂಟ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟು ಮೇಯ್ನಾಗೆ ಬ್ರೋ ವೀಲ್ಗೆ ಎಷ್ಟಾಯಿತು ನೀವು ತೊಗೊಂಡಾಗ? ಬ್ರೋ ನಾನು ವೀಲು ತೊಗೊಂಡಿದ್ದು 75,000 ಕೊಟ್ಟಿದ್ದೆ. ಅಂದರೆ ಫುಲ್ ಸೆಟ್ಗೆ? ಓಕೆ ಟೈರು. ಓಕೆ. ಮತ್ತೆ 4 ಇದು ಬ್ಯಾಗಿಗೆ. ಸೊ ನಾನು ಬ್ಲ್ಯಾಕ್ ಇದ್ದಿದ್ದು ಆ್ಯಕ್ಚುಲಿ. ಇದು ರಿಮ್ಮು ಬ್ಲ್ಯಾಕಲ್ಲಿ ಇದ್ದಿದ್ದಾ? ಬ್ಲ್ಯಾಕಲ್ಲಿ. ಓಕೆ. ಇದನ್ನು ನೀವು ಮತ್ತೆ ಸೊ ನಾನು ಆಮೇಲೆ ಜಾಸ್ತಿ ಮೇಂಟೆನೆನ್ಸ್ ಬಂದ್ಬಿಡ್ತು. ಜಾಸ್ತಿ ಗಾಡಿ ಓಡಾಡೋದ್ರಿಂದ ತುಂಬಾ ಧೂಳಾಗ್ತಾ ಇತ್ತು. ಸೊ ಮೇಂಟೈನ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ,
ಬ್ಲ್ಯಾಕ್ ಇದ್ರೆ ಚೆನ್ನಾಗಿ ಕಾಣಲ್ಲ ಬ್ರೋ. ಕಾಣಲ್ಲ. ಇದು ಈ ಕಲರ್ ಇದೆಯಲ್ಲ ಇದು ಸಕಲಾಗಿ ಕಾಣುತ್ತೆ, ಅಟ್ರಾಕ್ಟ್ ಆಗಿ ಕಾಣುತ್ತೆ. 75,000 ಆಯ್ತಾ? ಹೌದು. ಲೆಕ್ಕ ಇಟ್ಕೊಳ್ಳೋ ಮಚ್ಚ 75,000. 75,000 ಕೊಟ್ಟೆ. ಆಮೇಲೆ ಕಾರ್ ಪೇಂಟ್ ಮಾಡ್ಸೋದಕ್ಕೆ ಒಂದು ಕಾರ್ ಟೈರ್ಗೆ ಓಕೆ, ಅದು ವೀಲ್ ಪೇಂಟ್ ಮಾಡ್ಸೋದಕ್ಕೆ ಒಂದ್ ಟೈರ್ 3,000. ಒಂದೊಂದು ಟೈರಿ 3,000 ಅಂದ್ರೆ ಬ್ರೋ 1 ಲಕ್ಷ ಅನ್ಕ ಬ್ರೋ. 1 ಲಕ್ಷ ಬರೀ ವೀಲ್ಸ್ಗೆ 1 ಲಕ್ಷ ಖರ್ಚು ಮಾಡಿದ್ದೀರಾ. 1 ಲಕ್ಷ ಮಾಡೋಣ. ಆಮೇಲೆ ಅದು ರೆಡ್ ಏನೋ ಇದ್ ಮಾಡ್ಸೋದಕ್ಕೆ ಅದೇ ಒಳಗಡೆ ರ್ಯಾಪ್ 3K ಏನೋ ಕೊಟ್ಟಿದ್ದೆ. ಅದೇ 1 ಲಕ್ಷ ಬ್ರೋ. ಎಲ್ಲ ಅಂದ್ರೆ 1 ಲಕ್ಷ. ಟೈರ್ ಬಂದ್ರೆ 1 ಲಕ್ಷ. 1 ಲಕ್ಷ. ಮತ್ತೆ ಇದು ರ್ಯಾಪ್ ಮಾಡಿಸಿರೋದು ಜೋರೋದು 17,000 ಕೊಟ್ಟಿದ್ದೆ. 17,000. 17,000. 3 ಲೇಯರ್ ಬರುತ್ತೆ. ಇದೊಂಥರ PPF ತರಾನು ವರ್ಕ್ ಆಗುತ್ತೆ. ಓಕೆ ಓಕೆ. 3 ಲೇಯರ್ಸ್ ಬರುತ್ತೆ ಇದಕ್ಕೆ. ಸೊ PPF ತರಾನು ಇದಿರುತ್ತೆ. ಸ್ವಲ್ಪ ಅಂದ್ರೆ ಕೂಲಿಂಗ್ ತರ. ಓಕೆ ಓಕೆ. ಸ್ಕ್ರಾಚ್ ಆಗಲ್ಲ ಎಲ್ಲಿದ್ರು. ಹೌದು. ನಂದು 2 ಲೇಯರ್ 1 ಲೇಯರ್ ಅಂತಾನು ಬರುತ್ತೆ. 10K 12K ನ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಅವ್ರು ಹೇಳಿದ್ರು 17 18K ಆಯ್ತು ಅಂದ್ರೆ 3 ಲೇಯರ್ಸ್ ಪ್ರೊಡಕ್ಷನ್ ಅಂತ. ಅದಕ್ಕೆ 3 ಲೇಯರ್ಸ್. ಅಂಡ್ ಹಿಂದಗಡೆ ಅಬ್ಸರ್ವ್ ಮಾಡ್ಬೋದು ನೀವು ಬ್ರೋ. ಇದು ಟಿಂಟ್ ಮಾಡಿಸಿರೋದಲ್ಲ ಲೈಟಾಗಿ, ಲೈಟಾಗಿ ಟಿಂಟ್ ಮಾಡಿಸಿರೋದು. ಇದರಲ್ಲಿ ಇಲ್ಲಿ ಫ್ರಂಟಲ್ಲಿ ಏನಿಲ್ಲ. ಇಲ್ಲ ಏನಂದ್ರೆ ಏನಾಗುತ್ತೆ ಅಂದ್ರೆ ಇದು ಬ್ಲ್ಯಾಕ್ ಟಿಂಟ್ ಅಲ್ಲ ಇದು. ಸೊ ಇದೊಂಥರ ಕೂಲಿಂಗ್ ತರ ಇರುತ್ತೆ. ಮತ್ತೆ ಸನ್ಲೈಟ್ ಬಿತ್ತು ಅಂದ್ರೆ ಫ್ರೀಸ್ ಆಗ್ಬಿಡುತ್ತೆ. ಓಕೆ ಓಕೆ. ಎರಡೂನು ಫ್ರೀಸ್ ಆಗುತ್ತೆ. ಅಂದ್ರೆ ಬ್ಲ್ಯಾಕ್ ಔಟ್ ಆಗ್ಬಿಡುತ್ತೆ. ಬ್ಲ್ಯಾಕ್ ಆಗ್ಬಿಡುತ್ತೆ. ಓಕೆ ಓಕೆ. ಆ ತರ ಈಗ ಸ್ಪೆಕ್ಟಲ್ ಎಲ್ಲ ಬರುತ್ತಲ್ಲ ಇವಾಗ ಬರ್ತದೆ. ಫಾಗ್ ತುಂಬಿಕೊಂಡು ಆ ತರ ಆಗ್ಬಿಡುತ್ತೆ. ಓಕೆ ಓಕೆ. ಸನ್ಲೈಟ್ ಬಿತ್ತು ಅಂದ್ರೆ ನೋಡಿ ಇವಾಗ ಹಿಂದೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ. ಸೊ ಇದೇ ತರನೇ ಇದು ಆಗುತ್ತೆ. ಓಕೆ ಓಕೆ. ಆ ತರ ವಿಸಿಬಿಲಿಟಿನೂ ಇರುತ್ತೆ. ಇನ್ನು ಬ್ಯಾಕಲ್ಲೂ ಅದೇ ತರನ ಸೇಮ್. ಅಂದ್ರೆ ಇದು ಫುಲ್ ಬ್ಲ್ಯಾಕ್ ಟಿಂಟ್. ಸೊ ಬ್ಲ್ಯಾಕ್ ಅಲ್ಲಿ ಅದೇ ಹಾಕ್ಸಿದೀನಿ. ಇನ್ನೇನು ಅದ್ರ ಮೇಲೆ ನಾನು ಜೆಡ್ ಬ್ಲ್ಯಾಕ್ ಟಿಂಟ್ ಹಾಕಿದ್ದೀನಿ. ಓಕೆ ಓಕೆ ಓಕೆ. ಸೊ ಎಲ್ಲ ನೀಟಾಗಿ ಮ್ಯಾಚ್ ಆಗುತ್ತೆ ಅಂತ. ಅಂಡ್ ಇಫ್ ಸ್ಪಾಯ್ಲರ್ಗೆ ಎಷ್ಟಾಯ್ತು ಬ್ರೋ? ಸ್ಪಾಯ್ಲರು ನಾನು ತಗೊಂಡಾಗ 7,000 ಕೊಟ್ಟೆ. ವಿತೌಟ್ ಪೇಂಟ್ ಬರುತ್ತೆ ಇದು. ಯಾಕಂದ್ರೆ ಮಾಡಿರೋದು ಇದು POP ಇದು. ಮಾಡಿ 7,000 ಕೊಟ್ಟ ಮೇಲೆ ನಾವು ಪೇಂಟ್ ಮಾಡಿಸಿದ್ವಿ. 2K 3K ಆಗಿತ್ತು. ಒಂದು 10K. ಓಕೆ. ಆಮೇಲೆ ಇದು ಲೈಟ್ಸ್ ಹಿಂದಗಡೆ ಇದೆಲ್ಲ ಚೇಂಜ್ ಮಾಡಿಸಿರೋದು. ಇದು ಚೇಂಜ್ ಮಾಡಿ ಬ್ಯಾಕ್ ಲೈಟ್ಸ್. ಇದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಕೇರಳದಿಂದ ತರ್ಸ್ಕೊಂಡಿದ್ದು ಬ್ರೋ ಇದು. ಓಕೆ. ಕೇರಳ ಇಂಪೋರ್ಟ್. ಇಲ್ಲೂ ಸಿಗುತ್ತೆ. ಏನಂದ್ರೆ ವಾರಂಟಿ ಕೊಡೋಲ್ಲ. ಇದಕ್ಕೆ 2 ಇಯರ್ಸ್ ಕೊಟ್ಟಿದೆ. 2 ಇಯರ್ಸ್ ಮುಗೀತು ಆಲ್ರೆಡಿ. ಮುಗೀತಲ್ಲ. 3 ಇಯರ್ಸ್ ಆಗಿದೆ ಗಾಡಿ ತಗೊಂಡು. ಬಟ್ ಇನ್ನೂ ಚೆನ್ನಾಗಿದೆ, ವರ್ಕ್ ಆಗ್ತಿದೆ. ಓಕೆ. ಅಷ್ಟೇ ಕ್ಲಾರಿಟಿ ಆಗಿರುತ್ತೆ. ಅದೇನೋ ಡಿಮ್ ಆಗಲ್ಲ. ಓಕೆ ಓಕೆ. ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ತರ್ಸ್ಕೊಂಡಿದ್ದು. ಇದು ಎಷ್ಟಾಯ್ತು ಟೋಟಲ್? ಇದಕ್ಕೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಸೇರಿಸಿ 24 ಬಿದ್ದಿದೆ ಬ್ರೋ. ಎರಡಕ್ಕೂ ಸೇರಿ 24. ಓಕೆ 24. ಅಂಡ್ ಇದು ಫುಲ್ ಅದರಲ್ಲೇ ಬಂದಿರೋದಾ? ಇಲ್ಲ, ಇದು ಬೇರೆ ಪಿಲ್ಲರ್ ರೇಟ್ಸ್. ಇದು ಮತ್ತೆ ಎಕ್ಸ್ಟ್ರಾ ಹಾಕ್ಸಿರೋದು. ಇದು ಎಕ್ಸ್ಟ್ರಾ ಪಿಲ್ಲರ್. ಓಕೆ ಓಕೆ. ಇದು ಎರಡು ಸೇರಿ 25 ಏನು? ಇದು ಮತ್ತೆ ಎಕ್ಸ್ಟ್ರಾ ಸಪರೇಟ್. ಇದು ಎಷ್ಟಾಗುತ್ತೆ? ಇದು ಪಿಲ್ಲರ್ ಲೈಟ್ ಬಂದು 4K 4.5 ಆಗುತ್ತೆ. ಅದು ಪಿಲ್ಲರ್ ಲೈಟ್. ಇನ್ನೊಂದು ಗಾಡಿ ಬರುತ್ತಲ್ಲ ಬ್ರೋ ಸೆಕೆಂಡ್ಸ್. ನಾನೇನ್ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಸ್ಮೋಕ್ ಮಾಡಿಸಿದ್ದೀನಿ. ಓಕೆ ಓಕೆ. ಪೇಪರ್ ಹಾಕ್ಸಿದ್ದೀನಿ. ಸ್ಮೋಕ್ ಮಾಡಿಸಿದ್ದೀನಿ. ಏನೋ ಎರಡು ಸೇರಿ ಎಷ್ಟು ಆಗುತ್ತೆ ಹೇಳ್ರಿ ಬ್ರೋ ಟೋಟಲ್ ಹಂಗೆ? ಬ್ರೋ ಈ ಲೈಟ್ ಎರಡು ಸೇರಿಸಿದ್ರು ಬ್ರೋ ನಿಮ್ಗೆ 30,000. 35 ಅನ್ಕೊಳ್ರಿ. 30,000ನಾ? ಈ ಲೈಟ್ಸ್ಗೆ 30,000. ಓಕೆ. ಅದು ಬಿಟ್ರೆ ನಿಮಗೆ ಗಾಡಿ PPF ಏನಾರು ಮಾಡಿಸಿದ್ರಾ ಹೊರಗಡೆ? ಏನು ಮಾಡಿಸಿಲ್ಲ. ಆ್ಯಂಡ್ ಅದೇ ಒಳಗಡೆ ಇಂಟೀರಿಯರ್ ಸೀಟ್ಸ್ದೆಲ್ಲ ಸೀಟ್ಸ್ ಲೆದರ್ ಇದು ಮಾಡಿಸಿದ್ದೀನಿ. ರ್ಯಾಪ್ ಇದು. ಓಕೆ. ಇದೆಲ್ಲಾನು ಇದು ನನಗೊಂದು 15K ಬಿತ್ತು ಅಷ್ಟು ಸೇರಿ. ಎರಡು ಅಂದರೆ ಬ್ಯಾಕ್ ಮತ್ತು ಫ್ರಂಟ್ ಎಲ್ಲ ಸೇರಿ 15K. ಆ್ಯಂಡ್ ಇದು ಎಲ್ಲ ರ್ಯಾಪು. ಆಮೇಲೆ ಇದು ಬರಲ್ಲ ಇದರಲ್ಲಿ. ನೀವು ಹಾಕ್ಸಿರೋದು ಎಕ್ಸ್ಟ್ರಾ? ಓಕೆ. ನಾನು ಇದನ್ನ ನಾನೇ ಮಾಡಿಸಿ ಸ್ಟಿಚ್ ಮಾಡಿಸಿದ್ದ ಮೇಲೆ ಬೇರೆ ಕಲರ್ ಇತ್ತು. ಹೌದೌದು. ಇಲ್ಲಿ ಕಾಣಿಸುತ್ತೆ. ಮ್ಯಾಚ್ ಆಗಲಿ ಅಂತ ಸ್ಟಿಚ್ ಮಾಡಿಸ್ತೆ. ಅಂಡ್ ಇದರಲ್ಲಿ ಇದು ಡೈಮಂಡ್ 4K ಸಿಸ್ಟಮ್ ಇದೆ. ಸೊ ಅದು ನನಗೊಂದು ಅರೌಂಡ್ 16-17K ಬಿದ್ದಿತ್ತು ಬ್ರೋ. 16 ಫ್ರೇಮ್ ಬರುತ್ತೆ ವಿತ್ ಫ್ರೇಮ್. ಅದೇ ಫ್ರೇಮು ಮತ್ತು ಅದೆಲ್ಲ ಫಿಟ್ ಮಾಡಿಸೋದಕ್ಕೆ 120,000. 120 ಅನ್ಕೊಳ್ಳಿ. ಓಕೆ. 20. ಅದು ಮತ್ತೆ ಆಂಬಿಯಂಟ್ ಲೈಟ್ ಬ್ಲೂ ಕಲರ್ ಹಾಕ್ತೀನಿ. ಬ್ಲೂ ಅದು ಕಲರ್ ಚೇಂಜಿಂಗ್ ಆಪ್ಷನ್ ಇದೆ. ಬ್ಲೂಟೂತ್ ಆಪ್ಷನ್ ಬರುತ್ತೆ ನಿಮಗೆ. ಫೋನಲ್ಲೇ ಮಾಡ್ಕೋಬೋದಾ? ಫೋನಲ್ಲೇ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಆಡಿಯೋ ಸಿಸ್ಟಮ್ಗೂ ಕನೆಕ್ಟ್ ಮಾಡ್ಕೊಂಡ್ರೆ ಕಲರ್ ಚೇಂಜ್. ಓಕೆ ಓಕೆ. ಆಡಿಯೋ ಯಾವ ಥರ ಬರುತ್ತೆ ಬೇಸ್ ಆ ಥರ. ಬೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೀಟ್ಸ್ ಹಾಕಿದಾಗ ಕಲರು ಚೇಂಜ್ ಆಗುತ್ತೆ ಅದು. ಓಕೆ ಓಕೆ. ಸೊ ಅದು ನಂಗೆ ಅರೌಂಡ್ ಒಂದು 7K ಇತ್ತು ಬ್ರೋ. ಓಕೆ. 7K ಆಗಿತ್ತು. ಬ್ರೋ ಆರಾಮ? ಯಾವರು? ಓಕೆ. ರಾಯಚೂರಲ್ಲಿ? ಇವನು ರಾಯಚೂರಲ್ಲಿ ಕರ್ಕೊಂಡು ಹೋಗ್ರಿ ಬರ್ತಾನೆ ಊರಿಗೆ. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಫ್ರಂಟಲ್ಲಿ ಬ್ರೋ ಇದು ಏನಾರು ಮಾಡಿಸಿದ್ದೀರಾ? ಫ್ರಂಟ್ ಪೇಪರ್ ಹಾಕ್ಸಿರೋದು. ಅದೇ ಇಲ್ಲಿ ಇದು ಬರುತ್ತೆ ಒಂಥರ. ಇಲ್ಲ ಇಲ್ಲ ಇಲ್ಲ, ಗಾಡಿ ವಿಡಿಯೋ ಮಾಡ್ತಾ ಇರೋದು. ಒಂಥರ ರೈನ್ಬೋ ಕಲರ್ ಬರುತ್ತೆ ನೋಡಿ ಬ್ರೋ ಇಲ್ಲಿ ಸೈಡಿಂದ. ಇಲ್ಲ ಇಲ್ಲ ಇಲ್ಲ. ಏನಂತೆ? ಅವರು ಸೇಲ್ಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ. ಫಸ್ಟ್ ಟೈಮ್ ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ಮಾಡ್ತಾ ಇರೋದು ಗಾಡಿ. ಆಮೇಲೆ ಲೈಟ್ಸ್ ಎಲ್ಲ ಬ್ರೋ ಫ್ರಂಟಲ್ಲಿ ಪ್ರೊಜೆಕ್ಟರ್ ಲೈಟ್. ಇದು ನನಗೆ ಫುಲ್ಲು ಸ್ಟಾರ್ಟಿಂಗು ಬೇಸ್ ವೇರಿಯಂಟಲ್ಲೇ ಇತ್ತು ಇದು. ಸೊ ನಾನು ಚೇಂಜ್ ಮಾಡಿಸ್ಕೊಂಡೆ. ಸೊ DRL ಬರುತ್ತಲ್ಲ. ಓಕೆ. ಇದು DRL ಬರುತ್ತಿದೆ. ಸೊ ಅದೊಂಥರ ನೈಟಲ್ಲಿ ಒಂದು ಈ ಥರ ಇವಿಲ್ಲ ಈ ಥರ ಕಾಣಿಸುತ್ತೆ. ಚೆನ್ನಾಗಿ ಬ್ರೋ ಆನ್ ಮಾಡಿರಿ ಅದು ಹೇಳ್ತೀನಿ ನೋಡೋಣ ಲೈಟ್ಸ್ ಯಾವ ಥರ ಕಾಣುತ್ತೆ. ಚೆನ್ನಾಗಿದೆ. ಸೈಕಾಗಿ ಕಾಣೋದು ಇದು.
ಹಂಗೆ ಇರಿ, ಹಿಂದೆಡೆ ಬ್ಯಾಕ್ ಲೈಟ್ ಒಂದು ಪ್ರೆಸ್ ಮಾಡಿಕೊಳ್ರಿ ನೋಡೋಣ. ನೋಡು ಬ್ಯಾಕಲ್ಲಿ ಈ ಥರ ಕಾಣುತ್ತೆ, ಒಳ್ಳೆ ಡಿಸೈನ್ ಸಾಕಾದಾಗ ಕಾಣುತ್ತೆ ಮಾತ್ರ ನೋಡೋದಕ್ಕೆ. ಓಕೆ ಬಿಡಿ ಬ್ರೋ. ಅದೆಷ್ಟಾಯ್ತು ಬ್ರೋ ಫ್ರಂಟಲ್ಲಿ ಪ್ರೊಜೆಕ್ಟರ್ ಲೈಟ್ದು? ಬ್ರೋ ಪ್ರೊಜೆಕ್ಟರ್ ಲೈಟ್ ನನಗೆ 35,000 ಆಯಿತು. 35,000 ವಿತ್ ಫಿಟ್ಟಿಂಗ್ಸಾ? ಫಿಟ್ಟಿಂಗ್ ಓಕೆ ಓಕೆ ಓಕೆ. ಯಾಕಂದ್ರೆ ಅದಕ್ಕೆ ಒಂದು ವೈರ್ ಸೆಟ್ ತಗೋಬೇಕು. ಪ್ಲಗ್ ಅಂಡ್ ಪ್ಲೇನಾ? ಪ್ಲಗ್ ಅಂಡ್ ಪ್ಲೇ. ಓಕೆ ಓಕೆ. ಸೊ ವೈರ್ ಕಟ್ ಮಾಡಿಸ್ಬಾರ್ದು, ಯಾಕಂದ್ರೆ ವೈರ್ ಕಟ್ ಮಾಡಿಸಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಹೌದೌದು. ಅದಕ್ಕೋಸ್ಕರ ಇವಾಗ ನನ್ನ ಬೈಕಿಗೂ ಲೈಟ್ ಹಾಕ್ಸಿದ್ದಕ್ಕೆ ಪ್ಲಗ್ ಅಂಡ್ ಪ್ಲೇನೇ ಮಾಡಿಸಿರೋದು. ಇಲ್ಲ ಮತ್ತೆ ಏನಾರ ಆಯಿತು ಅಂದರೆ ಮತ್ತೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಮತ್ತೆ ಆಮೇಲೆ ಬಂದ್ಬಿಡುತ್ತೆ. ಯಾಕಂದ್ರೆ ಅವರು ಕಂಪ್ನಿಯವರು ಸಿಸ್ಟಮ್ ಅಲ್ಲಿ ಹಾಕಿದ್ರೆ ಏನಂತ ಗೊತ್ತಾಗ್ಬಿಡುತ್ತೆ ಎಲ್ಲಿ ಕಟ್ ಆಗಿದೆ. ಹೌದೌದು, ಪಕ್ಕ ಕಂಡು ಹಿಡಿದ್ಬಿಡ್ತಾರೆ ಅವ್ರಿಗೆ ಸಿಸ್ಟಮಾಗಿ ಎಲ್ಲ ಗೊತ್ತಾಗ್ಬಿಡು. ಒಂದ್ಸಲಿ ಗಾಡಿ ಕನೆಕ್ಟ್ ಮಾಡಿಬಿಟ್ರೆ ಎಲ್ಲ ಗೊತ್ತಾಗ್ಬಿಡೋದು. ಓಕೆ, ಅದು ಮತ್ತೆ ಇದು ಏನು ಬ್ರೋ ಇದು ಎಂಥದ್ದು ಕ್ಯಾಪ್ ಅಂತ? ಹಾಂ, ಇದೆಷ್ಟಾಗುತ್ತೆ? ಇದು ರೀಸೆಂಟಾಗಿ ಹಾಕ್ಸಿದ್ದು. ನಾನು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿ ತುಂಬ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಅವರೆಲ್ಲ ಔಟ್ಡೇಟೆಡ್ ಆಗೋಗ್ತಾ ಇತ್ತು. ಆಮೇಲೆ ಸಿಕ್ಕಿದ್ದು ನನಗೆ. ಇದೊಂದು ನನಗೆ 3K ಬಿತ್ತು ಬ್ರೋ, ಎರಡು ಕ್ಯಾಪ್ಗೆ 3K. ಇದೇನಂದ್ರೆ ಒಂದು ಗಮ್ ಕೊಟ್ಟಿರ್ತಾರೆ ಒಳಗಡೆ, 3M ಗಮ್ಮು. ಸೊ ಅದನ್ನ ಸುಮ್ಮನೆ ಫಿಟ್ ಮಾಡೋದಷ್ಟೇ, ಬಂದ್ಬಿಟ್ಟು ರಿಪ್ಲೇಸ್ ಆಗಲ್ಲ, ಒಳಗಡೆ ಹಂಗೆ ಇರುತ್ತೆ. ಅದ್ರ ಮೇಲೆ ಸುಮ್ಮನೆ ಕ್ಯಾಪ್ ಹಾಕೋದು. ಬಟ್ ಇದು 40 ಎಷ್ಟು ಬರೋ ಇದು 35 ಅಲ್ಲ ಎಷ್ಟು ಹೇಳಿದ್ರೆ ವೀಲ್ 75 1 ಲ್ಯಾಕು 3 ಲ್ಯಾಕ್ಸಾ ಪಕ್ಕ ಏನ್ಸಿದೆಯಾ? 3 lakhs for accessory. ಪಾಪ ಇದು ಗ್ರಿಲ್ಲು ಚೇಂಜ್ ಮಾಡಿಸ್ಬಿಟ್ಟೆ. ಇದೆಷ್ಟು? ಇದು 7K. ಇದ್ರಲ್ಲಿ ಕಾಂಪ್ರಮೈಸೇ ಆಗಿಲ್ಲ ಅವರು. ನಮಗೆ ಎಷ್ಟು ಬಾರ್ಗೇನ್ ಮಾಡೋದು ಕೊಡಲಿಲ್ಲ ಅವರು. ಯಾಕಂದ್ರೆ ಪೇಂಟ್ ಅಷ್ಟು ಕ್ವಾಲಿಟಿ ಇರುತ್ತೆ. ಹೌದು, ಗೇಜ್ ಚೆನ್ನಾಗಿದೆ ಇದು. ಹಾಂ, ಓಕೆ ನೋಡಿರಲ್ಲ, ಗಾಡಿ ತೊಗೊಳೋದು ಮುಖ್ಯ ಅಲ್ಲ, ಗಾಡಿ ತೊಗೊಂಡ್ಮೇಲೆ ಅದು ಮೇಂಟೈನ್ ಮಾಡೋದು ಮುಖ್ಯ. ಆ್ಯಂಡ್ ಮೇಂಟೈನ್ ಮಾಡಿ ನೀನು ಅದ್ರ ಮೇಲೆ ನೀನು ಮಾಡಿಫೈ ಮಾಡಿಸ್ತೀನಿ ಅನ್ನೋ ಅದೊಂದು ಚಾಲೆಂಜ್ ಅದು. ಅಂದರೆ ಹುಡುಗರಿಗೆ ಅದೆಲ್ಲ ಇರುತ್ತೆ, ಮಾಡಿಸ್ಬೇಕು, ಓಡಾಡಿಸ್ಬೇಕು. ಒಂದು ಗಾಡಿ ತೊಗೊಂಡ್ಮೇಲೆ ಯಾರಾದ್ರು ಒಂದು 4 ಜನ ನೋಡಿ ಈ ಫ್ರೆಂಡ್ಸ್, ಅಂದರೆ ನಮ್ಮ ಫ್ರೆಂಡ್ಸ್ ಅಂದ್ಕೊಂಡ್ರೆ ರಾಯಚೂರು ಹುಡುಗರು ಬಂದಿಂಗೆ ನೋಡಿದ್ರೆ ಅದೊಂಥರ ಖುಷಿ. ಗಾಡಿ ಬಂದಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಅಂದರೆ ಅವ್ರಿಗೂ ಒಂದಿನ ಕನಸಿರುತ್ತೆ ನಾವು ತೊಗೋಬೇಕು ಅಂತಂದ್ಬಿಟ್ಟು. ಅದೇ ವೈಪರ್ ಕೂಡ ಚೇಂಜ್ ಮಾಡ್ತಿದ್ದೀನಿ, ಈಗ ನೆನಪಾಗ್ತಿದೆ. ಹೌದಾ? ವೈಪರ್ ಕೂಡ ಚೇಂಜ್ ಮಾಡಿ. ವೈಪರ್ ಚೇಂಜಾ? ಆ್ಯಕ್ಚುಲಿ ಇನೋವಾ ವೈಪರ್ ಇದು. ಓಹೋ, ಇನೋವಾ ವೈಪರ್. ಇದೆಲ್ಲ ಎಷ್ಟು ತಗೊಂಡು? ಅದು 1800 ಬ್ರೋ. ಒಂದು 3 lakhs ಖರ್ಚು ಮಾಡಿದ್ದಾರೆ ಬ್ರೋ ಗಾಡಿಗೆ. ನಂಬರ್ ಪ್ಲೇಟ್ ಕೂಡ F1 ಇದು ಇಲ್ಲಿ ನೋಡ್ತಾ ಇರ್ಬೋದು. F1 ಇದೆ. ಓಕೆ ಓಕೆ. ಸೊ ರೇಸಿಂಗ್ ನಂಬರ್ ಪ್ಲೇಟ್. ಸೊ ರೇಸ್ ಕಾರ್ಗೆ ಪೊಲೀಸರು ಯಾರಾದ್ರೂ ನೋಡಿದ್ರೆ ನನಗೆ ಗೊತ್ತಿಲ್ಲ ಗಾಡಿ ಯಾರ್ದು ಅಂತ. ನನಗೆ ಗೊತ್ತಿಲ್ಲ. ಗಾಡಿ ಮಾತ್ರ ಒಳ್ಳೆ ಸಕ್ಕದಾಗಿದೆ. ಆ್ಯಂಡ್ ರ್ಯಾಶ್ ಡ್ರೈವರು ಅಲ್ಲ ಇವರು, ಚೆನ್ನಾಗಿ ಓಡಿಸ್ತಾರೆ ಗಾಡಿನ. ಇವಾಗ ಬಂದ್ವಿ ಅವ್ರ ಜೊತೆಗೆ. ಬಟ್ ಗಾಡಿ ಓಡಿಸ್ಬೇಕಾದ್ರೆ ವೀಡಿಯೋ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅಂದರೆ ಜನ ಯಾವ ಥರ ಅಟ್ರ್ಯಾಕ್ಟ್ ಮಾಡ್ತಾರೆ ಗಾಡಿನ ನೋಡಿದ ತಕ್ಷಣ ಅಂತಂದ್ಬಿಟ್ಟು ಅದನ್ನು ತೋರಿಸ್ತೀನಿ. ಆ್ಯಂಡ್ ಗಾಡಿಗೆ ಟೋಟಲ್ ಓವರಾಲ್ ನೋಡ್ತೀರಾ ಅಂತಂದರೆ 3 ಲಕ್ಷ ಮ್ಯಾಕ್ಸ್, ಅಂದರೆ 2.5-3 ಲಕ್ಷ ಖರ್ಚು ಮಾಡಿದ್ದಾರೆ ಅದ್ರ ಮೇಲೆ. ಆ್ಯಂಡ್ ಅದನ್ನೇ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗಾಡಿ ತೊಗೊಂಡಾಗ ಎಷ್ಟಿತ್ತು ಬ್ರೋ ಇದು ಆನ್ ರೋಡ್ ಪ್ರೈಸು? ನನಗೆ ಆನ್ ರೋಡ್ ಆಗಿದ್ದು 8,85,000. 85,000. ಅದ್ರ ಮೇಲೆ 3 ಅಂತಂದ್ರೆ ಒಂದು 12 ಲಕ್ಷ. 12 ಲಕ್ಷ ಅಂತಂದರೆ 3 ಲಕ್ಷಕ್ಕೆ ಬರೀ ಇವು ಮಾಡಿಫೈ ಮಾಡಿಸಿರೋ ದುಡ್ಡು 3 ಲಕ್ಷಕ್ಕೆ ಆರಾಮಾಗಿ ಒಂದು ಸೆಕೆಂಡ್ಸ್ ಯಾವ್ದಾರ ಕಾರ್ ಆರಾಮಾಗಿ ಬರುತ್ತೆ. ಅದೇ ಕ್ರೇಜ್ ಇರಬೇಕು ಅಷ್ಟೇ. ಕ್ರೇಜ್ ಇದ್ದರೆ ನೀ ಯಾವುದೇ ಗಾಡಿನೂ ಯಾವ ಚಿನ್ನ ಬೇಕಾದ್ರೆ ಮಾಡ್ಬೋದು. ಹಾಳಾಗಿರೋ ಗುಜರಿ ಗಾಡಿ ತೊಗೊಂಬಂದ್ಬಿಟ್ಟು ಹೊಸ ಕಾರ್ ಥರ ಮಾಡ್ಬೋದು. ಬಟ್ ಆ ಕ್ರೇಜ್ ಇವ್ರಿಗಿದೆ. ಆ್ಯಂಡ್ ಇದೇ ಥರ ಇರಲಿ ಬ್ರೋ, ಒಳ್ಳೆ ಚೆನ್ನಾಗಿ ಓಡಿಸಿ, ಹುಷಾರಾಗಿ ಓಡಿಸಿ. ಆ್ಯಂಡ್ ಫ್ಯಾಮಿಲಿ ಕಾರ್ ಬೇರೆ, ಅಮ್ಮ ಅವ್ರದ್ದೆಲ್ಲ ಇರ್ತಾರೆ ಜೊತೆಗೆ. ಚೆನ್ನಾಗಿ ಓಡಿಸಿ ಬ್ರೋ. ಹೆಂಗನ್ನಿಸ್ತು ಕಾರ್ ನೋಡಿ? ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿ ಮಾಡಿಸಿದಾರ ಗಾಡಿನ? ಮಾಡ್ಕೊಂಡ್ರೆ ಸಬ್ಸ್ಕ್ರೈಬು ನೋಡಿರಿ ವಿಡಿಯೋನ, ಮರಿಬೇಡ್ರಿ. ಬರುತ್ತೆ, ಇನ್ನೊಂದು ವಾರದಲ್ಲಿ ಬರುತ್ತೆ. ಓಕೆ ಓಕೆ, ಬನ್ನಿ ಒಂದು ರೈಡ್ ಹೋಗೋಣ. ಬಾಯ್ ಬ್ರೋ, ಬಾಯ್, ಸಿಗೋಣ. ವಿಡಿಯೋ ನೋಡಿರಿ ಆಯ್ತಾನಾ? ಹಾಂ, ಓಕೆ ಓಕೆ, ಥ್ಯಾಂಕ್ ಯು. ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಅದನ್ನು ಸಾರ್ಟ್ ಔಟ್ ಮಾಡೋರಿಗೆ ಪೇಷನ್ಸ್ ಇರಬೇಕು ಗಾಡೀಲಿ. ಪೇಷನ್ಸ್ ಮುಖ್ಯ ಬ್ರೋ ಈ ಥರ ಗಾಡಿ ಮೇಂಟೈನ್ ಮಾಡಬೇಕು ಅಂತಂದರೆ. ಸೊ ಇವಾಗ ನಾವು ಒಂದು 2 lakhs 3 lakhs ಇಟ್ಕೊಂಡ್ಬಿಟ್ಟು ಮಾಡಿಫಿಕೇಶನ್ ಮಾಡಿಸೋದಂತಲ್ಲ. ಇವಾಗ ಎಲ್ಲರೂ ಮಾಡಿಸ್ಬೋದು, ನೀವು ಮಾಡಿಸ್ಬೋದು, ಎಲ್ಲರೂ ಮಾಡಿಸ್ತಾರೆ. ಆದರೆ ಏನು ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಮುಖ್ಯ. ಅದೊಂದು ಇಂಪಾರ್ಟೆಂಟ್. ಮತ್ತು ಇವಾಗ ನೋಡಿದ್ದೀವಿ ಎಲ್ಲ ಕಡೆ ಈಗ ಆಟೋ ಎಕ್ಸ್ಪೋ ಅಲ್ಲೆಲ್ಲ ಗಾಡಿ ತೊಗೊಂಬರ್ತಾರಲ್ಲ, ಅವರೆಲ್ಲ ಎವಿ ಕ್ರೇಜ್ ಇರುತ್ತೆ. ಅಂದರೆ ಅವರು ಲೈಫ್ ಸ್ಟೈಲೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಈಗ ಒಂದು ಆಟೋ ಎಕ್ಸ್ಪೋಗೆ ಹೋದರೆ ಒಂದಿಷ್ಟು ಲಕ್ಷ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಓಕೆ, ಆ ಥರ ಏನಾರು ಮಾಡಿಸಿದ್ರೆ, ಈ ಗಾಡಿ ಮಾಡಿಸಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಅಂದರೆ ಇದು ಮಾಡಿಕೊಂಡು ಫುಲ್ ಮಾಡಿಫೈ ಮಾಡಿಸಿ, ಫುಲ್ ಜಿಗಿ ಲಕ ಮಾಡಿಸಿ ಹೋಗಿ ಒಂದು ಎಕ್ಸ್ಪೋ ಇಟ್ಬಿಟ್ರು ಒಳ್ಳೊಳ್ಳೆ ಫೇಮಸ್ ಆಗುತ್ತೆ, ದುಡ್ಡು ಇನ್ಕಮ್ ಬರುತ್ತೆ. ಬಟ್ ಗಾಡಿಗೆ ಹಿಂಸೆ ಮಾಡಬಾರ್ದು. ಅದಕ್ಕೆ ಅಂತ ಒಂದು ಗಾಡಿ ಇಟ್ಕೊಂಡು ಅದನ್ನೇ ಒಂದು ಫುಲ್ಲು ಬರೀ ಎಕ್ಸ್ಪೋಗೆ ಅದಕ್ಕೆ ಈ ಶೋಗೆ ಅಂತ ಮಾಡಿಕೊಂಡ್ರೆ ಅದೊಂದು ಕಾರು ಅದಕ್ಕೆ ಒಂದು ಸಪ್ರೇಟ್ ಇಡಬೇಕು. ಈ ಫ್ಯಾಮಿಲಿ ಕಾರ್ಗೆ ಮತ್ತು ಎಕ್ಸಾಸ್ಟ್ನ ಮತ್ತೆ ಬೇರೆದು ಹಾಕ್ಸೋದು ಅದೊಂಥರ ಹಿಂಸೆ.
ಜಸ್ಟ್ ಒಂದು ಎಕ್ಸಾಸ್ಟ್ ಹಾಕ್ಸೋದು ಇವಾಗ 3 lakhs ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ. ಅದೇ ಇನ್ನೊಂದು 30,000-40,000 ಖರ್ಚು ಮಾಡಿದ್ರೆ ಎಕ್ಸಾಸ್ಟ್ ಹಾಕ್ಸ್ಕೊಂಡು ಎಕ್ಸ್ಪೋಗೆಲ್ಲ ಹೋಗ್ಬೋದು. ಮತ್ತೆ ಫ್ಯಾಮಿಲಿ ಮ್ಯೂಸಿಕ್ ಬರಲ್ಲ. ಸೊ ಅದಕ್ಕೆ ಅಂತಾನೆ ಇಟ್ಬಿಡ್ಬೇಕು ಕಾರ್ನ. ಹೌದು, ಒಂಥರ ಯಾವ ತರ ಬ್ರೋ ಇದು ಮಿನಿ ಕೂಪರ್ ತರ ಅಲ್ವಾ? ಮಿನಿ ಕೂಪರ್ಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಬರಲ್ಲ. ಅದನ್ನು ಹೈಲೈಟುನು ಮಿನಿ ಕೂಪರ್ ತರದೇ. ಹೌದೌದು, ಈ ಗಾಡಿನ ಫುಲ್ ಕನ್ವರ್ಟ್ ಮಾಡ್ಬಿಡ್ಬೋದು ಮಿನಿ ಕೂಪರ್ಗೆ. ಒಂಚೂರು ಅದ್ರದ್ದು ಲೋಗ ತಗೊಂಬಂದು ಹಾಕ್ಬಿಟ್ರೆ ಮಿನಿ ಕೂಪರ್ ಕಂಡಿಡಿಯಾಗೆ ಆಗಲ್ವಲ್ಲ. ಏನಿಲ್ಲಿ ಸ್ಕ್ರೀನ್ ಒಂದು ಓವೆಲ್ ಶೇಪಲ್ಲಿ ಬರುತ್ತೆ, ಅದೊಂದಷ್ಟೇ ಚೇಂಜ್. ಇದೆಲ್ಲ ಅದೇ ಸೇಮ್. ಏನಾದ್ರು ಚೇಂಜ್ ಮಾಡಿಸಿದ್ದ ಇಲ್ಲ ತಾನೆ? CNG 2 ಏನಾದ್ರು ಚೇಂಜ್ ಮಾಡಿಸಿದ ಗಾಡಿನ? ಹಿಂಗೆ ಪೆಟ್ರೋಲ್ ಹೆಂಗೆ ಐತೆ ಹಂಗೆ ಇದೆ. ನಾನು ಇಂಜಿನ್ ಮುಟ್ಸಕ್ಕೆ ಇನ್ನೊಂದು ಹೆಂಗ್ ಗೊತ್ತಾ ಬ್ರೋ, ಇದರಲ್ಲಿ ಟೈರ್ಸ್ ವೇಟ್ ಬರುತ್ತೆ, ಕರೆಕ್ಟ್ ಎಳೆಯಲ್ಲ ಗಾಡಿ. ಸಿಟಿಲಿ ಗಾಡಿ ಓಡ್ಸಕ್ಕೆ ಪೇಷನ್ಸ್ ಬೇಕು, ಸೀರಿಯಸ್ಲಿ ಪೇಷನ್ಸ್. ಅದು ಈ ಮ್ಯಾನ್ಯುವಲ್ ಆಟೋಮೆಟಿಕ್ ಆದ್ರೆ ಹೆಂಗ ಒಂದ್ ಕಾಲಲ್ಲಿ ಹೊತ್ಕೊಂಡ್ ಕುತ್ಕೊಂಡ್ಬಿಡ್ಬೋದು. ಗ್ರೇಟ್ ಹೇಳ್ಬೇಕು ಅಂದ್ರೆ ಆಟೋಮೆಟಿಕ್ ಮ್ಯಾನ್ಯುವಲ್ ಓಡಿಸ್ತಾರಲ್ಲ. ಹೌದು, ಸಿಟಿಗಳಲ್ಲಿ ಮ್ಯಾನ್ಯುವಲ್ ಓಡಿಸೋದು ಗ್ರೇಟ್, ಸೀರಿಯಸ್ಲಿ. ಅಗ್ಗಗ್ಲ ತೆಗಿಬೇಕು, ಗೇರು ಹಾಕು, ಯಬ್ಬಾ ಹಿಂಸೆ. ಜನ ನೋಡ್ಬಿಡ ಹೆಂಗ್ ನೋಡ್ತಾರೆ, ಅದೊಂಥರ ಖುಷಿ ನೋಡಿದ್ರೆ. ಫೀಲ್ ಆಗಿದೆ. ನಾವು ದುಡ್ಡು ಖರ್ಚು ಮಾಡಿರೋದಕ್ಕೂ ಖುಷಿ ಆಗಿದೆ. ಎಷ್ಟಾದ್ರೂ ಖರ್ಚು ಮಾಡೋಣ, ಗಾಡಿ ನೋಡಿದ್ರೆ ಮಗ ಚೆನ್ನಾಗಿತ್ತು ಮಗ, ಗಾಡಿ ಎಲ್ಲಿ ಮಾಡ್ಸಿದ್ದೆ, ಎಲ್ಲಿ ಕೇಳ್ಬಿಟ್ಟು ಯಾರಾದ್ರೂ ಒಬ್ರು ನಿಂತು ಕೇಳ್ತಾರ ಗೊತ್ತಾ? ಹೌದು, ನಿಂತು ಕೇಳಿದ್ರೆ ಅಲ್ಲೇ ಖುಷಿ ಆಗ್ಬಿಡುತ್ತೆ. ಬಿಡಪ್ಪ ಚೆನ್ನಾಗಿ ಬರ್ತು ನನ್ಗೆ ಖರ್ಚು ಮಾಡಿರೋದಕ್ಕೂ. ತುಂಬಾ ಜನ ನಿಲ್ಸ್ತಾರೆ, ಮೈಕ್ ವೀಲ್ ಬಗ್ಗೆ ಕೇಳ್ತಾರೆ, ಮತ್ತೆ ಅದು ಸ್ಟಿಕ್ಕರಿಂಗ್ ನೀವೇ ಮಾಡಿಸ್ಬೇಕು, ಒಂದ್ ಮೆನು ಮಾಡಿಸ್ಬೇಕು. ಸೊ ಇದು ಇಷ್ಟು ರೇಟ್ ಆಗುತ್ತೆ, ಇಲ್ಲೇ ಸಿಗುತ್ತೆ, ಮೆನು ಮಾಡಿಸಿ ಕೊಟ್ಬಿಡ್ಬೇಕು. ಆದ್ರೂ ಅದು ತುಂಬಾ, ನಾನು 3 ವರ್ಷದಲ್ಲಿ ನಾನು 1 ವರ್ಷ ನಾನು ಕಾರ್ ತಗೊಂಡೆ. ಫಸ್ಟ್ ಇಯರ್ ಅಲ್ಲಿ ನಾನು ಆಲ್ರೆಡಿ ಮ್ಯಾಗ್ ವೀಲು ಮತ್ತೆ ಸ್ಪಾಯ್ಲರ್ ಎಲ್ಲ ಹಾಕ್ಸ್ಬಿಟ್ಟಿದ್ದೆ. ನಾನು ಸ್ಟಾರ್ಟ್ ಮಾಡ್ಕೊಂಡು 3 years ಅಲ್ಲಿ ನಿಲ್ಸೆ ಒಂದೊಂದು 2 ತಿಂಗಳಿಗೂ ಅಪ್ಗ್ರೇಡ್ ಮಾಡೋದೇ ಇದು. ಆಗ್ತಾ ಇರೋದು ಒಂದು ಲಾಸ್ಟ್ 6 months ಇಂದ ಏನು ಮಾಡಿಸಿಲ್ಲ ಬ್ರೋ. ಇನ್ನೊಂದೇನ್ ಗೊತ್ತಾ, ಗಾಡಿಗೆ ಜಾಸ್ತಿನೂ ಮಾಡಿಸ್ಬಾರ್ದು. ಹೌದು, ಜಾಸ್ತಿ ಮಾಡಿಸಿದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಮೇಂಟೆನೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ನಮಗೆ ಒಂದು. ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಅಂತಂದ್ರೆ ಮತ್ತೆ ಇನ್ಸೂರೆನ್ಸ್ ಮಾಡ್ಸೋಕೆ ಕ್ಲೇಮ್ ಮಾಡ್ಸೋಕ್ಕಾಗಲ್ಲ. ಇಂಜಿನ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಮತ್ತೆ ಹೊರಗಡೆ ಮಾಡಿಸ್ಬೇಕು. ಹೌದು, ಅದಕ್ಕೆ ದುಡ್ಡು ಎಕ್ಸ್ಟ್ರಾ. ನಾನು ಅದೊಂದೇ ವಿಚಾರಕ್ಕೋಸ್ಕರನೇ ನಾನು ಇಂಜಿನ್ ಮುಟ್ಸ್ತಾ ಇಲ್ಲ. ಇಂಜಿನ್ ಮುಟ್ಸಕ್ಕೆ ಹೋಗ್ಬೇಡ್ರಿ, ಎಕ್ಸಾಸ್ಟ್ ಹಾಕ್ಸ್ಬಿಡಿದೆ ಬ್ರೋ, ಸಾಫ್ಟ್ನೆಸ್ ಇರಲ್ಲ. ಎಕ್ಸಾಸ್ಟ್ ಹಾಕ್ಸಿದ್ರೆ ಮಾಡೋದು ಗೊತ್ತಾ, ಫಿಲ್ಟರ್ ಚೇಂಜ್ ಮಾಡಿಸ್ಬೇಕು. ಹೌದು, ಒಂದು. ಆಮೇಲೆ ಮತ್ತೆ ಗಾಡಿ ಇದನ್ನ ಮಾಡಿಸ್ಬೇಕು, ಏನೋ BHP ಜಾಸ್ತಿ ಮಾಡಿಸ್ಬೇಕು. ಹೌದು, ಟ್ಯೂನಿಂಗ್ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಆತರ ನಿಮಗೆ ಒಂದು 2 ಲಕ್ಷ ಖರ್ಚು ಬರುತ್ತೆ. ಕರೆಕ್ಟ್. ಈಗ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ನಾನು ಹೇಳಿದ್ದೆ 1,30,35,000 ಹೇಳಿದ್ರು ಬರೇ ಅದೊಂದು ಇದಕ್ಕೆ. ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಮಾಡಿಸೋಣ ಅಂತ ಎಲ್ಲ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕೊಡ್ತಾರೆ. ಫುಲ್ ಸಿಸ್ಟಮ್ ಬರುತ್ತೆ. ಓಕೆ ಅವೆಲ್ಲ ರೇಟ್ ಬ್ರೋ ಮಾಡಿಸ್ಬೋದು, ಬಟ್ ಅದೇ ಗಾಡಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇಡಬೇಕು ಅಷ್ಟೇ ನೀವು. ಇನ್ನೊಂದು ಹೆಂಗ್ ಗೊತ್ತಾ, ನಮ್ಮ ಹುಡುಗರು ಯೂಸಿಗೆ ಒಂದು ಇದನ್ನ ಹೇಳಬೇಕು, ಒಂದು ಪಾಯಿಂಟ್ ಹೇಳಬೇಕು. ಏನ್ ಮಾಡ್ತಾರೆ ಅಂದ್ರೆ, ಗಾಡಿ ತಗೊಂಡು ಮಾಡಿಫೈ ಮಾಡಿಸ್ಕೊಂಡು ಬರ್ರೋ ಅಂತ ಹೋಗೋದಲ್ಲ ಗಾಡಿನ. ಗಾಡಿ ನಿಧಾನಕ್ಕೆ ಹೋದ್ರೆ 4 ಜನ ನೋಡ್ತಾರೆ, ಬರ್ರ ಅಂತ ಹೋದ್ರೆ ಯಾವ ಬೋಳಿ ಮಗ ಹೋದ ಅಂತ. ಗಾಡಿ ಮೆಲ್ಲಕ್ಕೆ ಓಡಿಸ್ಬೇಕು, ಅವಾಗ 4 ಜನ ನೋಡಿ ಈ ಸಗದ ಮಾಡ್ಸಿದ್ರೆ ನಂಗೆ ಹೋಗ್ಬೇಕು. ಹಿಂಗ್ ಯಾವ ಬೋಳಿ ಮಗ ಎಕ್ಸಾಸ್ಟ್ ಹಾಕೊಂಡು ಹೋಗಿ ಹೊತ್ತು ಮುಂಚೆ ಹೋಗ್ತಾನೆ ಬಿಡು ಅಂತಾರೆ. ಆ ಥರ ಮಾಡಬಾರ್ದು. ನಾನು ಫಸ್ಟ್ ಗಾಡಿನ ಹೆವಿ ಜೋರಾಗಿ ಹೊಡಿತೈತೆ ಬ್ರೋ. ನಮ್ಮ ಮಾವ ಈ ಮಾತು ಹೇಳಿದ್ ನನಗೆ, ಗಾಡಿ ತಗೊಂಡ್ಮೇಲೆ ಗಾಡಿನ ಮೆಲ್ಲಕ್ಕೆ ಹೊಡಿಬೇಕು ಕ್ರೌಡ್ ಇರೋ ಕಡೆ. ಅವಾಗ ಗಾಡಿ ನೋಡ್ತಾರೆ, ಜನ ನೋಡ್ತಾರೆ. ಇಲ್ಲ ನಿಂಗೆ ಬರ್ರಂತ ಹೋದ್ರೆ ಯಾರು ನೋಡ್ತಾರೆ, ಯಾರು ನೋಡಲ್ಲ, ಬೈತಾರೆ ಅಷ್ಟೇ, ಬೈಕೊಂಡು ಓಡಾಡ್ತಾರೆ. ಬಂದಿರೋದು ಏನ್ ಬಂದೈತಿ ನಿಮ್ ಬೋಳಿ ಮಗಂಗೆ ಅಂತ. ಕೊಡ್ಮಗ ಎಕ್ಸ್ಪ್ರೆಷನ್ ನಮ್ ದಯಾನಂದ್ ಸರ್ ಕಲೆ ತೋರಿಸ್ಬೇಕು. ಓದಿರೋದು BSc, ಮಾಡ್ತಿರೋದು ಎಕ್ಸ್ಪೋ. ನೋಡ್ಕೊಂಡ್ರಪ್ಪ, ಇದೆ ಬರುತ್ತೆ ಇನ್ನೊಂದು 2 ದಿನದಲ್ಲಿ. ಇದು ಬ್ಲಾಗ್ ಬರುತ್ತೆ ನಿಮಗೆ. ನಿನ್ನೆ ಕಾಲೇಜ್ಗೆ ಹೋಗಿದ್ದೆ, ಕಾಲೇಜ್ ವಿಡಿಯೋ ಮಾಡ್ಕೊಂಬರೋದಕ್ಕೆ, ಓಲ್ಡ್ ಮೆಮೊರೀಸ್ ಅಂತಂದ್ಬಿಟ್ಟು. ಏನೋ ರೀಸೆಂಟ್ ಫಂಕ್ಷನ್ ಆಗ್ತಾ ಇತ್ತು ಇದು ಬ್ರೋ. ಪ್ರತಿ ವರ್ಷ 3 ದಿನ ಇದು ಮಾಡ್ತಾರೆ ಕಾಲೇಜಲ್ಲಿ. ಎಂಥದ್ದು DJ ನೈಟು ಆ ಥರ ಎಲ್ಲ ಮಾಡ್ತಾರೆ. ಆಟೋ ಹಿಂದೆಗಡೆ ಹಾಕ್ಸಿರೋ ಲೈನ್ ಅದು ಏನು ನೋಡಿತೆ ಬ್ರೋ. ಅದು ಅವತ್ತೊಂದು ವಿಡಿಯೋ ಬ್ರೋ, ಅದು ಹೇಳ್ಬೇಕು. ಇದರಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಮಾಡಿ ನೋಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ 2 ಇನ್ಸ್ಟಾಗ್ರಾಮ್ ಇದೆ. ಒಂದು ವಾಸು ಕ್ಲಿಕ್ಸ್ ಅಂತ, ಒಂದು ಮಿಸ್ಟರ್ ಶ್ರೀನಿವಾಸ್ ಅಂತ. ಮಿಸ್ಟರ್ ಶ್ರೀನಿವಾಸ್ ಅನ್ನೋ ಅಕೌಂಟಲ್ಲಿ 2.1 ಮಿಲಿಯನ್ ನೋಡಿದೆ ಬ್ರೋ. ಇವತ್ತು ನಿನ್ನೆ ಚೆಕ್ ಮಾಡಿದೆ, 2.1 ಮಿಲಿಯನ್. ಅದು ಸುಮ್ಮನೆ ಇದರಲ್ಲಿ ನಿಂತ್ಕೊಂಡಿರೋದು, ನಾನು ಟ್ರಾಫಿಕಲ್ಲಿ ನಿಂತ್ಕೊಂಡು ಸುಮ್ಮನೆ ತೆಗ್ಬಿಟ್ಟು ಹಿಂಗೆ ವಿಡಿಯೋ ಮಾಡಿದ್ದು, ಲೈನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ನನಗೆ ಶಾಕ್ ಆಗಿ ಹೋಗ್ಬಿಡ್ತು, ಏನು ಗುರು ಹಿಂಗೆ ಓಡಾಯ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಒಬ್ಬರು ಫಾಲೋವರ್ಸ್ ಆಗಿಲ್ಲ, ಅದೇ ಬೇಜಾರಾಗ್ತಿರೋದು. ಒಂದು ಫಾಲೋ ಬಂದಿಲ್ಲ, ಅದೇ ಬೇಜಾರಾಗ್ತಿರೋದು. ವಿಡಿಯೋ ನೋಡಿ ಅಂಡ್ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ ನೋಡಿ.
ಫಾಲೋ ಮಾಡ್ಕೊಂಡ್ರೆ ಅದೊಂದು ನಮಗೆ ಒಂಥರ ಖುಷಿ. ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ಒಂದು ಇದಿರುತ್ತೆ, ಮೈಂಡ್ ಇರುತ್ತೆ. ಇಲ್ಲ ಏನೂ ಸಪೋರ್ಟ್ ಸಿಗ್ತಿಲ್ಲ ಅಂತಂದರೆ ನಮಗೂ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ. ಸಪೋರ್ಟ್ ಮಾಡಿರಿ, ನಿಮ್ಮ ಮನೆ ಮಗನ ಬೆಳೆಸಿ. ಆ್ಯಂಡ್ ಈ ಗಾಡಿ ಬಗ್ಗೆ ಇಷ್ಟು ಹೇಳಬೇಕಿತ್ತು. ಬ್ರೋ ಫುಲ್ಲು ಇವಾಗ ಏನೋ ಬ್ಯುಸಿ ಇದ್ರು ಅನ್ಸುತ್ತೆ, ಆದರೂ ನಮಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ಆಯಿತು ಹುಡುಗ ಏನೋ ಕೇಳ್ತಾ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಓಕೆ ಬ್ರೋ, ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಈ ವಿಡಿಯೋನ ಫಾಲೋ ಮಾಡ್ಕೊಡ್ರಿ. ಆ್ಯಂಡ್ ಅಣ್ಣನ ಪೇಜ್ನ ಹಾಕ್ತೀನಿ, ಅವ್ರನ್ನ ಫಾಲೋ ಮಾಡ್ಕೊಡ್ರಿ. ಆ್ಯಂಡ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೈ ಗೈಸ್.